Long time ago, all the colors who lived in the sky started fighting. I am the best, said green. No, I am the most beautiful, said blue. I am better than all of, said yellow. I am so bright, said red. So am said. ಏನಿದು ಇದು ಚಿಕ್ಕ ಮೊಳೆ ಏನಂತ ತೋರಿಸುತ್ತೆ ನಿಮಗೆ? ಚಿಕ್ಕ ಮೊಳೆ ಏನು ತೋರಿಸುತ್ತೆ? ದೊಡ್ಡ ಮೊಳೆನು ಈಗ ನಾ ಟೈಮ್ ಇಡ್ತೀನಿ ಇಲ್ಲಿ. ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ ಹೇಳ್ತೀರಿ? ಪಲ್ಲವಿ ಎಷ್ಟು ಗಂಟೆ? 12 ಗಂಟೆ 15 ನಿಮಿಷ. ಸರಿನಾ? ಈಗ ಇನ್ನೊಂದು ನೋಡೋಣ. ಗೊತ್ತಿರೋರು ಕೈ ಎತ್ತಬೇಕು. ಹಿಂದಿನವ್ರಿಗೆ ಗೊತ್ತಿಲ್ಲ? ಏದಳು ಎಷ್ಟು ಗಂಟೆ ಎಷ್ಟೈತಿ? ಎಷ್ಟು ಗಂಟೆ ಎಷ್ಟು ನಿಮಿಷ? ಇದು ಎರಡು. ವೆರಿ ಗುಡ್. ಎಷ್ಟು ಗಂಟೆ? 2 ಗಂಟೆ. ಇದೆಷ್ಟು? ಬೇರೆಯವರು ಹೇಳೋದು. Shall we know new one? Yes. Float means ತೇರು, stream, ಹೊಳೆ, range, load, ತುಂಬು, chili flowers, blooms, ಅರಳು, dawn. ಮುಂಜಾನೆ. ಇಲ್ಲಿ ನೋಡಿಲ್ಲೇ ಪೇಪರ್ ಬೋರ್ಡ್ಸ್ ಅದೇ ರೀತಿ ಈ ಚಿತ್ರ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ನೋಡೋಣ. Yes. ಇಲ್ಲಿ ನೋಡಿಲ್ಲೇ ಪೇಪರ್ ಬೋರ್ಡ್ಸ್. ಪೇಪರ್ ಅಂದ್ರೆ ಕಾಗದ, ಬೋರ್ಡ್ಸ್ ಅಂದ್ರೆ ದೋಣಿ. ಇಲ್ಲಿ ಏನಂತ ಅಂದ್ರೆ ನೀವು ಅದಿರಲ್ಲ ನಿಮ್ಮಂತನ ಒಂದು ಸಣ್ಣ ಹುಡುಗಿ ಏನ್ ಮಾಡ್ಯಾಳ ಅಂತಂದ್ರ ಪೇಪರ್ ಬೋರ್ಡ್ಸ್ ಅನ್ನ ಬಿಟ್ಟು ಅದು ಯಾವ ರೀತಿ ತೇಲ್ತೈತಿ ಅನ್ನುವಂತ ತನ್ನದೇ ಆದಂತ ಯಾವ ರೀತಿ ಆಗ್ತೈತಿ ಅನ್ನೋದನ್ನ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಈ ಪೊಯಮ್ ಒಳಗ ಹೇಳ್ಯಾರ. ನಾವೇನ್ ಮಾಡೋಣ, ಈ ಪೊಯಮ್ ಒಂದ್ಸಲ ಏನ್ ಮಾಡೋಣ, ಓದೋಣ. Poetry, paper boards, day by day. ಹಲವು ಕೃತಿಗಳನ್ನ ಅವ್ರು ಏನ್ ಮಾಡಿದ್ರು, ರಚನೆಯನ್ನ ಮಾಡ್ಯಾರ. ಅದ್ರೊಳಗ 5 ಕಾದಂಬರಿಗಳನ್ನ ಸಹಿತ ಅವ್ರು ಬರ್ದಾರ. ಮಹಾಕಾವ್ಯ ಮತ್ತು ಈ ಸಂಖ್ಯಾ ಬಾಳ ನಾಟಕ ಕೇಳಿ ಎಲ್ಲರ ಜಾತ್ರೆ ಇದ್ದಾಗ ನಿಮ್ಮ ಊರೊಳಗ ಮಾಡಿರ್ತಾರಲ್ಲ, ಈ ಸಂಖ್ಯಾ ಬಾಳೆ ಅನ್ನುವಂತ ನಾಟಕ ಅಗ್ದಿ ಪ್ರಸಿದ್ಧವಾದಂತದ್ದು. ಸಂಖ್ಯಾ ಬಾಳೆ ಅನ್ನುವಂಥದ್ದು ಇದನ್ನ ಯಾರು ಬಂದ್ರು? ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಇದರ ಸಂಖ್ಯಾ ಬಾಳೆ ಅನ್ನುವಂತ ನಾಟಕವನ್ನ ಬರೆದಾರ. ಇವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಸಹಿತ. ನೋಡ್ರಿ, ಈಗ ಯುರೋಪದ ಎತ್ತರವಾದಂತ ಶಿಖರಗಳು ನೋಡ್ರಿ, ಒಂದೈತಿ 2499 ಮೀಟರ್ ರೈಸಿ. ಕುವೆರ್ಲಾ 2061, ಮೊಲ್ಡೋವೇನೋ 2540. ಹಂಗಂದ್ರೆ ಇವೆಲ್ಲ ಬಹಳಷ್ಟು ಇದಾವು. ಅದ್ರಾಗ ಮೌಂಟ್ ಬ್ಲಾಂಕ್ ಅನ್ನೋದು ಅತಿ ಎತ್ತರವಾದ ಹೌದಾ? ಯಾವುದು? ಮೌಂಟ್ ಬ್ಲಾಂಕ್. ಹಂಗಂದ್ರೆ ಎಲ್ಲಿ ಇತ್ತು ನೋಡ್ರಲ್ಲೋ, ಇಲ್ಲಿ ಹೌದಾ? ಈ ಯುರೋಪ್ ಮಣ್ಣದಾಗ 4808 ಮೀಟರ್ ಹೌದಾ? ಹಂಗಂದ್ರೆ ಅದು ನೋಡೋದಾದ್ರೆ 1.6 ಮೀಟರ್. ಅದ ತ್ರಿಜ್ಯ ಎಷ್ಟು ಕೊಟ್ಟಾರ? 1.6. ಎಷ್ಟು ಅಕ್ಷರ ಎಷ್ಟು ಬಂತ? 0.8 ಮೀಟರ್. ವೃತ್ತದ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ ಎಷ್ಟು? 22 ಭಾಗಿಸು 22 ಭಾಗಿಸು
ಇದ್ರೆ ಎಷ್ಟು ಬರ್ತಿತ್ತು ಉತ್ತರ ನಮ್ಗ? ಈ ರೀತಿ ಯಾರು ಏನಾರ ತಂಡದೊಳಗೆ ಏನಾರ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊತಾರಲ್ಲ ಆ ತಂಡ ಏನಾಗ್ತದೆ ಅಂದ್ರೆ ವಿಜಯಶಾಲಿ ಅಂತ ಹೇಳಿ ನಾವೇನು ಕರಿತೀವಿ. ಈ ರೀತಿಯಾಗಿ ಆಟ ಏನಾರ ಮುಂದುವರ್ತಾ ಇರ್ತದೆ. ಗೊತ್ತಿಲ್ಲ, ಪಂದ್ಯಾಟದ ಮೊದಲಾರ್ಧದಲ್ಲಿ ಪ್ರತಿ ತಂಡಕ್ಕೆ 1 ನಿಮಿಷ ವಿರಾಮ ಅವಕಾಶವನ್ನು ಬೇಡಿಕೆ ಆಧಾರದ ಮೇಲೆ ಕೊಡಲಾಗುತ್ತದೆ. ಅದೇ ರೀತಿ ದ್ವಿತೀಯಾರ್ಧದ ವೇಳೆ ಪ್ರತಿ ತಂಡಕ್ಕೆ ಅಂತ 3 ಅವಕಾಶಗಳನ್ನು ಬೇಡಿಕೆ ಆಧಾರದ ಮೇಲೆ ನೀಡಲಾಗುತ್ತದೆ. ಮೊದಲಾರ್ಧ ಪಂದ್ಯದೊಳಗೆ 40 ನಿಮಿಷದ ಅವಧಿಯೊಳಗೆ ಏನಾರ 1 ನಿಮಿಷದ ವಿರಾಮ ಅವಧಿಯನ್ನು ಮಧ್ಯದೊಳಗೆ ಏನಾರ ವಿರಾಮ ಬೇಕು. ಮೊದಲ ಈ ಕಬಡ್ಡಿ ಆಡಗತ್ತೀವಿ ಅಂದ್ರೆ ಒಟ್ಟು ಏನಾರ 40 ನಿಮಿಷದ ಆಟ. 40 ನಿಮಿಷದ ಆಟದೊಳಗೆ ಏನಾರ ಅಲ್ಲಿ ಮಧ್ಯದೊಳಗೆ ನಾವು 10 ನಿಮಿಷ 5 ನಿಮಿಷ ಆಟೋದಕ್ಕೆ ಏನಾರ ವಿರಾಮವನ್ನು ಕೊಟ್ಟಿರ್ತೇವೆ. ಮಧ್ಯೆ ವಿರಾಮ ಕೊಡಬೇಕಾಗ್ತದೆ. ವಿರಾಮ ಕೊಟ್ಟಾದ್ಮೇಲೆ ಮತ್ತೆ ಏನಾರ ಆಟ ಪ್ರಾರಂಭ ಆಗ್ತದೆ. ಹಿಂಗೆ ಈ ಮಧ್ಯದೊಳಗೂ ಕೂಡ ಏನಾರ 1 ನಿಮಿಷದ ಏನಾರ ವಿರಾಮ ಅವಕಾಶ ಏನಾರ ಈ ಪಂದ್ಯದೊಳಗೆ ಏನಾರ ಇರ್ತದೆ. ಹಿಂಗೆ ಫುಟ್ಬಾಲ್ ಕ್ರೀಡೆ ಏನಾರ ಇದು